ಇಂದು ಸಂಜೆ ಸರಿಯಾಗಿ 4:05 ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಆ ಬಳಿಕ ವಿಧಾನಸೌಧದಲ್ಲಿ ಮೊದಲ ಸಂಪುಟ ಸಭೆ ಕೂಡ ಇವತ್ತು ನಡೆಯಲಿದೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಂಜೆ 5 ಗಂಟೆಗೆ ಮೊದಲ ಸಚಿವ ಸಂಪುಟ ಸಭೆ ಇರುವಂತದ್ದು. ಸಂಪುಟ ಸಭೆ ಬಳಿಕ ರಾಹುಲ್ ಗಾಂಧಿ ಖರ್ಗೆ ಭೇಟಿ ಮಾಡಿ ಬೀಳ್ಕೊಡುಗೆ ಕೊಡ್ತಾರೆ. ನಂತರ ಕೆಪಿಸಿಸಿಯ ಭಾರತ ಜೋಡೋ ಭವನದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ. ನಿಯೋಜಿತ ಮುಖ್ಯಮಂತ್ರಿ ಸದ್ಯಕ್ಕೆ ಡಿಕೆ ಶಿವಕುಮಾರ್, ಆ ನಂತರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿಯ ಭಾರತ ಜೋಡೋ ಭವನದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ. ಇನ್ನು ರಾಜ್ಯಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ ಹೈಕಮಾಂಡ್ನ ಪ್ರಮುಖ ನಾಯಕರು. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಾಗಿರಬಹುದು, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರಬಹುದು, ಬಂದಿರ್ತಾರಲ್ಲ, ಅವರನ್ನ ಭೇಟಿ ಮಾಡಿ ಕಾರ್ಯಕ್ರಮ ಮುಗಿದ ಮೇಲೆ, ಅಂದರೆ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದ ಮೇಲೆ ಅವರನ್ನ ಬೀಳ್ಕೊಡುಗೆ ಕೊಟ್ಟು ಆ ನಂತರದಲ್ಲಿ ಒಂದಷ್ಟು ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ಪಾಲ್ಗೊಳ್ಳಲಿದ್ದಾರೆ. ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ ಡಿಕೆಶಿ. ಇನ್ನು ಪ್ರಮಾಣ ವಚನ ಸ್ವೀಕಾರದ ಬಳಿಕ ವಿಧಾನಸೌಧದಲ್ಲಿ ಇವತ್ತು ಸಂಪುಟ ಸಭೆ ನಡೆಯಲಿದೆ. ಇನ್ನು ಸದ್ಯಕ್ಕೆ ಈಗೇನು 10 ಗಂಟೆಗೆ ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸಂಭವನೀಯ ಸಚಿವರು. ಅಲ್ಲಿ ಯಾರೆಲ್ಲ ಅಧಿಕೃತವಾಗಿದ್ದಾರೆ ಅನ್ನುವಂಥದ್ದು ಪ್ರಕಟ ಆಗುತ್ತೆ ಹೈಕಮಾಂಡ್ ಮಟ್ಟದಿಂದ ಅಥವಾ ರಾಜ್ಯ ಮಟ್ಟದಿಂದ. ಆ ಒಂದು ಸಚಿವ ಸಂಪುಟ ನೂತನ ಸಚಿವರ ಪ್ರಮಾಣ ವಚನವೂ ಕೂಡ ಡಿಕೆಶಿ ಅವರ ಜೊತೆಗೆ ನಡೆಯುತ್ತೆ. ಅದಾದ ಬಳಿಕ ಸಂಪುಟ ಸಭೆ, ಮೊದಲ ಸಂಪುಟ ಸಭೆ, ಅದರಲ್ಲೂ ಡಿಕೆಶಿ ನೇತೃತ್ವದ ಮೊದಲ ಸಚಿವ ಸಂಪುಟ ಸಭೆ ಇಂದು ಸಂಜೆ 5 ಗಂಟೆಗೆ ನೆರವೇರಲಿದೆ. ಆ ಬಳಿಕ ರಾಹುಲ್ ಗಾಂಧಿ ಅವರನ್ನ, ಖರ್ಗೆ ಅವರನ್ನ ಭೇಟಿ ಮಾಡಿ, ಏನು ರಾಜ್ಯಕ್ಕೆ ಇವತ್ತು ಆಗಮಿಸ್ತಾ ಇರ್ತಾರೆ, ಅವರನ್ನ ಭೇಟಿ ಮಾಡಿ ಬೀಳ್ಕೊಡುಗೆಯನ್ನು ಕೊಡ್ತಾರೆ ಡಿಕೆಶಿ. ಆ ನಂತರದಲ್ಲಿ ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡ್ತಾರೆ. ಇವತ್ತು ರಾಜ್ಯದತ್ತ ಅನೇಕ ನಾಯಕರು ಬರ್ತಾ ಇದ್ದಾರೆ, ವಿವಿಐಪಿ ಎಲ್ಲರೂ ಆಗಮಿಸ್ತಾ ಇದ್ದಾರೆ. ಅನ್ಯ ರಾಜ್ಯದ ಸಿಎಂಗಳು, ಮಾಜಿ ಸಿಎಂಗಳು, ಸದಸ್ಯರು, MLCಗಳು, ಹೀಗೆ ನಾನಾ ಕ್ಷೇತ್ರದ ಒಂದಷ್ಟು ಪ್ರಮುಖರು ಇವತ್ತು ರಾಜ್ಯದತ್ತ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖರನ್ನ ಬೀಳ್ಕೊಡುವಂತಹ ಕೆಲಸಕ್ಕೂ ಕೂಡ ಡಿಕೆಶಿ ಮುಂದಾಗ್ತಾರೆ. ಪ್ರಮಾಣ ವಚನ ಆದಂತಹ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸೋದಾದ್ರೆ ಮೊನ್ನೆ CLP ಮೀಟಿಂಗ್ ನಡೆದಾಗಲೂ ಅಷ್ಟೇ ಏನೇ ನಡೀತಾ ಇದ್ರು ಅವೆಲ್ಲವೂ ಕೂಡ ಕ್ವಿಕ್ ಆಗಿ ಮುಗಿಸ್ತಾ ಇದ್ದಾರೆ. ಯಾವುದು ಲಾಂಗ್ ಲಾಸ್ಟಿಂಗ್ ಹೋಗ್ತಾ ಇಲ್ಲ. ಆದಷ್ಟು ಬೇಗ ಕಾರ್ಯಕ್ರಮಗಳ ಒಂದು ಟೈಮ್ ಏನಿರುತ್ತೆ ಅದು ಬೇಗ ಮುಗಿಯುತ್ತೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳು ಬ್ಯಾಕ್ ಟು ಬ್ಯಾಕ್ ಆಯೋಜನೆ ಆಗ್ತಾ ಇದೆ. ಸದ್ಯಕ್ಕೆ ಕೆಪಿಸಿಸಿಯ ಭಾರತ್ ಜೋಡೋ ಭವನದಲ್ಲಿ ಕಾರ್ಯಕರ್ತರನ್ನ ಭೇಟಿ ಮಾಡಲಿದ್ದಾರೆ ಡಿಕೆಶಿ. ಅದಕ್ಕೂ ಮುನ್ನ ಏನು ರಾಜ್ಯಕ್ಕೆ ಉಭಯ ನಾಯಕರು ಏನು ಆಗಮಿಸ್ತಾ ಇದ್ದಾರೆ ಅವರನ್ನ ಬೀಳ್ಕೊಡುವಂತಹ ಕೆಲಸಕ್ಕೂ ಕೂಡ ಡಿಕೆಶಿ ಮುಂದಾಗ್ತಾರೆ ಎನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರೋದು ಅದರಲ್ಲೂ ನೂತನ ಸಿಎಂ ಆಗಿ ಕರ್ತವ್ಯವನ್ನ ವಹಿಸಿಕೊಂಡಂಥ ನಂತರ ಡಿಕೆಶಿ ನೇತೃತ್ವದಲ್ಲಿ ಮೊದಲ ಸಚಿವ ಸಂಪುಟ ಸಭೆ ಇವತ್ತು ಸಂಜೆ 5 ಗಂಟೆಗೆ ನೆರವೇರಲಿದೆ.